ನಮ್ಮ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ರಕ್ಷಿಸುವ ಮತ್ತು ಪತ್ರಿಕೆಗಳು ಹಾಗೂ ಸುದ್ದಿ ಸಂಸ್ಥೆಗಳ ಮಟ್ಟವನ್ನು ಕಾಪಾಡುವ ಮತ್ತು ಸುಧಾರಿಸುವ ಉದ್ದೇಶದಿಂದ ಭಾರತೀಯ ಪತ್ರಿಕಾ ಮಂಡಳಿಯನ್ನು 1966ರ ನವೆಂಬರ್ 16ರಂದು ಸ್ಥಾಪಿಸಲಾಯಿತು. ಈ ಕಾರಣದಿಂದಾಗಿ ಪ್ರತಿ ವರ್ಷ ನವೆಂಬರ್ 16ರಂದು ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ. ಅದರಂತೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸೋಮವಾರ ಅಂತಾರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಹಾಗೂ ಶ್ರೀಮತಿ ಆಯೇಷಾ ಖಾನ್, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಇನ್ನಿತರರು ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಯುಟಿ ಖಾದರ್ ಅವರು, ನಾನು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಕೆಲವು ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿದ್ದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದು. ನಂತರ ಮಧ್ಯಾಹ್ನ 12 ಗಂಟೆಯಿಂದ ಪ್ರಕಟಣೆ ಕೃಪೆಗಾಗಿ ಎಂದು ಪತ್ರಿಕೆಗಳಿಗೆ ಕೊಡುತ್ತಿದ್ದೆ. ನನಗೆ ಇದು ಚಿಕ್ಕ ವಯಸ್ಸಿನಿಂದಲೇ ಅಭ್ಯಾಸವಾಗಿತ್ತು ಎಂದರು. ನನ್ನ ವಿದ್ಯಾರ್ಥಿ ಜೀವನದಿಂದ ನಾನು ಬಹುಶಃ ಇವತ್ತು ಶಾಸಕನಾಗಿ, ಮಂತ್ರಿಯಾಗಿ, ವಿಧಾನಸಭೆ ಸಭಾಧ್ಯಕ್ಷ ಕೂತ್ಕೊಂಡು ಎಲ್ಲ ರೀತಿಯ ವಿವಿಧ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಕೊಟ್ಟಿದ್ರೆ ಅದು ನನಗೆ ಕಾಲೇಜಿನಿಂದ ಇಲ್ಲಿ ತನಕ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂತ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿಕೊಂಡು ನಾನು ಇವತ್ತು ಬಯಸ್ತೇನೆ. ನಾನು ಕಾಲೇಜು ವಿದ್ಯಾರ್ಥಿ ನಾಯಕನಾಗಿ ಸಂದರ್ಭದಲ್ಲಿ ನಮ್ಮ ದೈನಂದಿನ ಚಟುವಟಿಕೆ ಏನಿತ್ತು ಅಂತ ಹೇಳಿದರೆ ಬೆಳಿಗ್ಗೆ ಹೊತ್ತು ಸ್ಟ್ರೈಕ್ ಮತ್ತು 12 ಗಂಟೆ ಲೈಬ್ರರಿಯಲ್ಲಿ ಕೂತ್ಕೊಳ್ಳೋದು, ಪ್ರಕಟಣೆ ಕೃಪೆಗಾಗಿ ಅಂತ ಒಂದು ಮ್ಯಾಟ್ ರೆಡಿ ಮಾಡೋದು, ಮತ್ತೆಲ್ಲ ಪತ್ರಿಕೆಗೆ ಹೋಗಿ ಕೊಡುದು. ಆಗ ಈ ಫ್ಯಾಕ್ಸ್ ಇದಂತ ಏನಿಲ್ಲ, ನಾವು ಖುದ್ದಾಗಿ ಹೋಗ್ಬೇಕು, ಮತ್ತೆ 4 ಮಾಡಿ ಅಲ್ಲಿ ಆಫೀಸ್ ಇರ್ತದೆ ಅಲ್ಲಿಗೆಲ್ಲ ಹೋಗ್ಬೇಕು. ಆಗ ಅವರು ನಮ್ಮ ಸಂಪಾದಕರು ಕೂತ್ಕೊಂಡೆಲ್ಲ ನಮ್ಗೆ ಚರ್ಚೆ ಮಾಡೋದು, ಒಳಿತು ಯಾವುದು ಕೆಟ್ಟದ್ದು ಯಾವುದು ಚರ್ಚೆ ಮಾಡೋದು. ಸೊ ಸಣ್ಣದಿಂದಲೇ ನಮ್ಮ ಆ ಜೀವನದ ವ್ಯಕ್ತಿತ್ವದಲ್ಲಿ ಮಾದೇವ್ ರೋಹಿಣಿ ಅವರಿದ್ದಾರೆ, ಅವ್ರಿಗೆಲ್ಲ ವಿಚಾರ ಕೂಡ ಗೊತ್ತಿದೆ. ಇಲ್ಲಿ ಸಣ್ಣದಿಂದಲೇ ನನಗೆ ಜೊತೆಯಾಗಿ ಬಂದು ನಮ್ಮ ವ್ಯಕ್ತಿತ್ವದಲ್ಲಿ ಸೇರುವಂಥದ್ದು. ಮಾಧ್ಯಮ ಎನ್ನುವುದು ನಮ್ಮ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಎಂದು ನಾವು ಹೆಮ್ಮೆಯಿಂದ ಹೇಳುತ್ತೇವೆ. ಮಾಧ್ಯಮ ಎಂದರೆ ಕೇವಲ ಮಾಹಿತಿ ಕೊಡುವಂಥದ್ದಲ್ಲ, ಪತ್ರಿಕೆ ಎಂದರೆ ಒಂದು ಸಾಮಾಜಿಕ ಜವಾಬ್ದಾರಿಯ ಪ್ರತೀಕವಾಗಿದೆ. ಮಾಧ್ಯಮಕ್ಕೆ ಅತಿ ದೊಡ್ಡ ಜವಾಬ್ದಾರಿ ಎಂದರೆ ಅದು ಸಾಮಾಜಿಕ ಜವಾಬ್ದಾರಿ. ಪ್ರತಿ ಹಂತದಲ್ಲೂ ಕೂಡ ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ, ಸಮಾಜದಲ್ಲಿ ಪ್ರತಿಯೊಂದು ಹಂತದಲ್ಲೂ ಬದಲಾವಣೆಯ ಪ್ರತೀಕವಾಗಿರುವುದೆಂದರೆ ಅದು ಮಾಧ್ಯಮ ಕ್ಷೇತ್ರ ಎಂದು ಹೇಳಿದರು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವದ 4ನೇ ಹಂಗಂತ ನಾವು ಇವತ್ತು ಬಹಳ ಸ್ಪಷ್ಟವಾಗಿ ಹೆಮ್ಮೆಯಿಂದ ಹೇಳ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ ಅದು ಬರೀ ಮಾಹಿತಿ ಕೊಡುವಂತಹ ಒಂದು ಮಾಧ್ಯಮ ಅಂತಲ್ಲ, ಜನರಿಗೆ ಮಾಹಿತಿ ಕೊಡ್ತಾರೆ, ಅದಕ್ಕಾಗಿ ನಾವು ಅದನ್ನೊಂದು ಪ್ರಜಾಪ್ರಭುತ್ವ 4ನೇ ಹಂಗ ಅಂತಲ್ಲ. ಪತ್ರಿಕೆ ಯಾವಾಗಲೂ ಮತ್ತು ಮಾಧ್ಯಮ ಯಾವಾಗಲೂ ಕೂಡ ಸಾಮಾಜಿಕ ಜವಾಬ್ದಾರಿ ಒಂದು ಪ್ರತೀಕವಾಗಿದೆ. ಇಟ್ ಇಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಒಂದು ರಿಫ್ಲೆಕ್ಷನ್ ಇವತ್ತಾಗಿದೆ. ಎಲ್ಲ ರೀತಿಯ ಸಾಮಾಜಿಕವಾದ ಒಂದು ಜವಾಬ್ದಾರಿ ಪ್ರತೀಕ ಏನಿದೆಯಾ ಅದು ದೊಡ್ಡ ಮಟ್ಟದ ಜವಾಬ್ದಾರಿ ಪತ್ರಿಕಾ ರಂಗಾಗಿದೆ. ಎಲ್ಲ ಹಂತದಲ್ಲಿ ಕೂಡ ಸಾಮಾಜಿಕವಾಗಿ ಏನೆಲ್ಲ ಅದು ನಡೆದು ಒಳ್ಳೆಯದಿರಲಿ ಕೆಟ್ಟದಿರಲಿ ಸರಿಯಾಗಿರಲಿ ಈಗಕ್ಕಿರಲಿ ಹಿಂದೆ ಎಲ್ಲೂ ಕೂಡ ಸೇರಿ ಸಮಾಜದ ಪ್ರತಿಯೊಂದು ಹಂತದಲ್ಲಿರುವಂತಹ ನಮ್ಮ ವಿಚಾರ ಏನಿದೆಯಾ ಅದರ ಒಂದು ಬದಲಾವಣೆ ಒಂದು ಪ್ರತೀಕವಾಗಿ ಇವತ್ತು ಮಾಧ್ಯಮ ರಂಗ ನಮ್ಮ ಕೆಲಸವನ್ನು ನಿರ್ವಹಿಸುತ್ತದೆ. ಈ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಆರ್ ಶ್ರೀಧರ್, ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಯಾದ ಶಿವಕುಮಾರ್ ಬೆಳ್ಳಿತಟ್ಟೆ ಸೇರಿದಂತೆ ಹಿರಿಯ ಪತ್ರಕರ್ತರು ಭಾಗವಹಿಸಿದ್ದರು.